1 ಅವರ್ ಟೈಮ್ ವೇಸ್ಟ್ ಮಾಡಿದೆ. ಯಾಕಂತಂದರೆ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿಕೊಂಡು ಟೀ ಕುಡ್ಕೊಂಡು ಹಂಗೆ ಹಿಂಗೆ ಅನ್ನೋಷ್ಟಿಗೆ 1 ಅವರ್ ಅಲ್ಲೇ ಟೈಮ್ ಕಳೆದೇ ಹೋಯಿತು. ಸೊ ಈಗ ಇಲ್ಲಿದ್ದರೆ ಬರೋಲ್ಲ, ಒಂಚೂರು ಸಾಕರ್ ನಗರ ಕೊಡಗೇಲಿ ಸೈಡು ಅಂದರೆ ಒಳಗಡೆ ಹೋಗಬೇಕು, ಎಜುಕೇಷನ್ ಮಾಡಿಕೊಂಡು ಇಲ್ಲಿರೋಂಥ ವೆದರ್ನ ಎಂಜಾಯ್ ಮಾಡಿಕೊಂಡು. ಸೊ ಸಖತ್ತಾಗಿರುತ್ತೆ. ಇನ್ನು ಮುಂದಕ್ಕೆ ಹೋಗ್ಬಿಟ್ಟಿದ್ದೆ, ಮತ್ತು ಈ ವಿಡಿಯೋ ಮಾಡಬೇಕು ಅನ್ನಿಸ್ತು. ಯಾಕಂತಂದರೆ ಗಾಡಿ ಕೆಟ್ಟು ನಿಂತಿರೋ ಹಿಂದೆ ಗಾಡಿಯಲ್ಲಿ ನಾನು ಹೋಗುತ್ತೆ ಅಂತ ನಿಂತ್ಕೊಂಡು ಒಂಚೂರು ಕೆಳಗಡೆ ಬರೋಕ್ಕಾಗಲ್ವಾ, ಅಲ್ಲೂ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕು, ಮತ್ತು ಇಲ್ಲಿ ಪಾರ್ಕಿಂಗ್ ಬೇರೆ ಇಲ್ಲ, ಎಲ್ಲ ಫುಲ್ ಆಗ್ಬಿಡು. ರ್ಯಾಪಿಡೋ ಬಾ ಭಯ್ಯ, ಎತ್ತಾಕೊಂಡು ಹೋಗೋದೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ಡ್ಯೂಟಿನ ಶುರು ಮಾಡಿದ್ದೀನಿ ಆಲ್ರೆಡಿ. ಬೆಳಗಿನ ಜಾವನೇ ಶುರು ಮಾಡಿದ್ದು ಬಂದ್ಬಿಟ್ಟು 9 ಗಂಟೆಗೆ. 1 ಅವರ್ ಟೈಮ್ ವೇಸ್ಟ್ ಮಾಡಿದೆ. ಯಾಕಂತಂದರೆ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿಕೊಂಡು ಟೀ ಕುಡ್ಕೊಂಡು ಹಂಗೆ ಹಿಂಗೆ ಅನ್ನೋಷ್ಟಿಗೆ 1 ಅವರ್ ಅಲ್ಲೇ ಟೈಮ್ ಕಳೆದೇ ಹೋಯಿತು. ಸೊ ಅದಾದಮೇಲೆ ಒಂದು ಆರ್ಡ್ರ್ ಬಂದಿತ್ತು, ಆ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಬನ್ನಿ. ಪೇಮೆಂಟ್ ಮ್ಯಾಮ್ ನೀವೇ ಮಾಡೋದಾ? ನಾನಿರೋದು JKVK ಒಳಗಡೆ, ಕ್ಯಾಂಪಸ್ ಒಳಗಡೆ. ಸೊ ಈಗ ಫಸ್ಟ್ನೇ ಆರ್ಡ್ರನ್ನ ಡ್ರಾಪ್ ಮಾಡಿದ್ದೀನಿ, ಈಗ 2ನೇ ಆರ್ಡ್ರಿಗೆ ವೆಯ್ಟ್ ಮಾಡಬೇಕು. ಸೊ ಈಗ ಇಲ್ಲಿದ್ದರೆ ಬರೋಲ್ಲ, ಒಂಚೂರು ಸಾಕರ್ ನಗರ ಕೊಡಗೇಲಿ ಸೈಡು ಅಂದರೆ ಒಳಗಡೆ ಹೋಗಬೇಕು. ಸೊ ಅಲ್ಲಿ ನೋಡೋಣ, ವೆಯ್ಟ್ ಮಾಡೋಣ. ಸಖತ್ತಾಗಿದೆ ಗುರು JKVK ಕ್ಯಾಂಪಸ್ಸು. ಬಟ್ ಇಲ್ಲಿ ನನಗೆ ಗೊತ್ತಿಲ್ಲ ಹೆಂಗೆ ಏನು ರೂಲ್ಸ್ ರೆಗ್ಯುಲೇಷನ್ಸು, ಬಟ್ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಓಕೆನಾ. ಇಲ್ಲಿ ಒಂದಷ್ಟು ಜನ ಎಜುಕೇಷನ್ಸ್ ಮಾಡ್ತಿರೋ ಸ್ಟೂಡೆಂಟ್ಸ್ಗೆ ಒಳ್ಳೆ ಅವಕಾಶಗಳು, ಅಂದರೆ ಲೈಕ್ ಒಳ್ಳೆ ಆಪರ್ಚುನಿಟೀಸ್ ಇದೆ ಗುರು. ಅಂದರೆ ಎಜುಕೇಷನ್ ಮಾಡಿಕೊಂಡು ಇಲ್ಲಿರೋಂಥ ವೆದರ್ನ ಎಂಜಾಯ್ ಮಾಡಿಕೊಂಡು. ಸೊ ಸಖತ್ತಾಗಿರುತ್ತೆ. ಸೊ ಇದನ್ನೆಲ್ಲ ನೋಡ್ದಂಗೆ ಅನಿಸುತ್ತೆ ನಾವು ಕೂಡ ಚೆನ್ನಾಗಿ ಓದಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ. ಬಟ್ ಎಂಡ್ ಆಫ್ ದ ಡೇ ನಮ್ಮ ಕೆಲಸ ನಾವು ಮಾಡಬೇಕು, ಅವ್ರ ಕೆಲಸ ಅವ್ರು ಮಾಡಲಿ ಅಂತ ಹೇಳ್ತಾ ಬನ್ನಿ. ಈಗ ನೆಕ್ಸ್ಟ್ ಆರ್ಡ್ರ್ ಇನ್ನೊಂದು ಸಿಕ್ಕಿದ್ರೆ ಇನ್ನೊಂದು ಎಲ್ಲರೂ ಸಿಗ್ತೀನಿ ನಿಮಗೆ. ಯಾಕಂತಂದರೆ ನಾನು ಎಷ್ಟೇ ಬಾಯ್ ಮಾಡ್ಕೊಂಡ್ರು ಅವ್ರ ಲೈಫ್ಗೆ ನಾವು ಹೋಗಲ್ಲ, ಅವ್ರ ಲೈಫ್ ನಮಗೆ ಇದಕ್ಕೆ ಬರಲ್ಲ ಅಲ್ವಾ. ಸೊ ಬನ್ನಿ. JKVK ರೋಡಲ್ಲಿ ಏನು ಡ್ಯೂಟಿನ ಡ್ರಾಪ್ ಮಾಡಿದೆ ಲಾಸ್ಟ್ ಆರ್ಡ್ರು. ಹಂಗೆ ಬರ್ತಾ ಹೊಟ್ಟೆ ಹಸಿತಾಯಿತ್ತು, ಸರಿ ಟಿಫನ್ ಮಾಡ್ಕೊಂಬಿಡೋಣ ಅಂತ ಟಿಫನ್ ಮಾಡ್ಕೊಂಡೆ. ಅದು ಎಲ್ಲಪ್ಪ ಅಂತಂದರೆ ಇಲ್ಲೊಂದು ಇಲ್ಲೇ ತಿಂದಿದ್ದು. ನಾನು ತಿಂದು ಮುಂದಕ್ಕೆ ಹೋಗ್ಬಿಟ್ಟಿದ್ದೆ, ಮತ್ತು ಈ ವಿಡಿಯೋ ಮಾಡಬೇಕು ಅನ್ನಿಸ್ತು. ಯಾಕಂತಂದರೆ ಹೇಳ್ತೀನಿ, ಫಸ್ಟ್ ಅಂಗಡಿ ನೋಡ್ಕೊಂಬಿಡಿ. ICICI ಬ್ಯಾಂಕು. ಸೊ ಅದ್ರ ಪಕ್ಕದಲ್ಲಿ ಬಂದರೆ ಇಲ್ಲೊಂದು ಗಾಡಿಯಲ್ಲಿ ಹಾಕ್ಕೊಂಡಿದ್ದಾರೆ. ಓಕೆನಾ, ಇಲ್ಲಿ ಗಾಡಿಯಲ್ಲಿ ಹಾಕ್ಕೊಂಡಿದ್ದಾರೆ. ಫಸ್ಟು ಯಾರಾದರೂ ನಾನು ಹೇಳೋದೇನಪ್ಪ ಅಂದರೆ ತಿನ್ನಿ, ಓಕೆನಾ. ಇದು ಓಕೆನಾ, ತಿಂದ್ಬಿಟ್ಟು ಆಮೇಲೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಎಕ್ಸ್ಪ್ಲೇನ್ ಹೇಳಿ. ನನಗಾಗಿದ್ದೇನಂತಂದರೆ ಒಂದು ರೈಸ್ ತಗೊಂಡು ತಿಂದೆ, ಓಕೆನಾ. ಒಂದು ರೈಸ್ ಬಾತ್ ಅನಿಸುತ್ತೆ ಮೇ ಬಿ. ಸೊ ಹೊಟ್ಟೆ ತುಂಬಿತು, ಟೇಸ್ಟು ಇತ್ತು. ಸೊ ಸ್ವೇರಾಗಿ ಹೇಳ್ತಿದ್ದೀನಿ, ಹೊಟ್ಟೆ ತುಂಬಿತು, ಟೇಸ್ಟು ಇತ್ತು, ಸುಳ್ಳಿಲ್ಲ. ಬಟ್ ನನಗೆ ಪ್ರಾಬ್ಲಮ್ ಅನಿಸಿದೆ ಏನಂತಂದರೆ 60 ರೂಪಾಯಿ ಅಂತ ಗುರು ಒಂದು ರೈಸ್ ಬಾತು. 60 ರೂಪಾಯಿ ಬರೀ ಒಂದು ರೈಸ್ ಬಾತ್. ಹೋಗಿ ವಡೆ ಇಲ್ಲ ಏನಿಲ್ಲ, ವಡೆ ಹಾಕಿದ್ರು ನಾನು ಬೇಡ ಅಂದೆ. ಓಕೆ, ಬರೀ ಒಂದು ರೈಸ್ ಬಾತ್ 60 ರೂಪಾಯಿ. ಒಂದು ರೈಸ್ ಬಾತ್ ನನಗೋದ್ರ ಪ್ರಕಾರ ಒಂದು 40 ರೂಪಾಯಿ. ಓಕೆ, ಒಂಚೂರು ಜಾಸ್ತಿ ಅಂದರೆ ಒಂದು 10 ರೂಪಾಯಿ. ಈಗೇನೋ ಗ್ಯಾಸ್ ಪ್ರಾಬ್ಲಮ್, ಅದು ಪ್ರಾಬ್ಲಮ್ಮು. ಒಂದು 10 ರೂಪಾಯಿ ಜಾಸ್ತಿ ತೊಗೊಂಡ್ರು 50 ರೂಪಾಯಿ. 60 ರೂಪಾಯಿ ಅಂದರೆ ಇನ್ನೊಂದು 20 ರೂಪಾಯಿ 30 ರೂಪಾಯಿ ಹಾಕಿದ್ರೆ ಬಿರಿಯಾನಿ, ಒಂದು ಚಿಕನ್ ಬಿರಿಯಾನಿನೇ ಬರುತ್ತೆ ಗುರು. ಸೊ ನಾನು ಹೇಳೋದು ಒಂದು ಸರಿ ತಿಂದು ನೋಡಿ, ಆಮೇಲೆ ನಿಮ್ಮ ಅಭಿಪ್ರಾಯ ಹೇಳಿ. ಬಟ್ ನನಗನ್ಸಿದ್ದು ಟೇಸ್ಟ್ ಇದೆ ಗುರು, ಟೇಸ್ಟ್ ಇದೆ, ಕ್ವಾಂಟಿಟಿ ಇದೆ. ಬಟ್ 60 ರೂಪಾಯಿ ವರ್ತಿಟ್ಟಿಲ್ಲ. 50 ರೂಪೀಸ್ ಕೊಡ್ಬೋದು, ಹೋಗ್ಲಿ. ಅಟ್ಲೀಸ್ಟ್ ನಾನು ವಡೆ ತಿನ್ನ 60 ರೂಪಾಯಿಗೆ, ಅದು ಇಲ್ಲ. ಬರ್ತಾ ಬೆಂಗಳೂರಲ್ಲಿ ಹೋಗ್ಲಿ, ಅದೇನು ಹೋಟ್ಲು, ದೊಡ್ಡ ಹೋಟ್ಲುಗಳೇ ಬರ್ತದಲ್ಲ, ದೊಡ್ಡ ಹೋಟ್ಲುಗಳಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ನೋಂಥ ಹೋಟ್ಲು ಅಲ್ಲೇ 60 ರೂಪಾಯಿ ಇಸ್ಕೊಂತಾರೆ, 60-70 ರೂಪಾಯಿ ಇಸ್ಕೊಂತಾರೆ. ಇನ್ನೊಂದು 10 ರೂಪಾಯಿ ಕೊಟ್ಟರೆ ಅಲ್ಲೇ ಕೂತ್ಕೊಂಡು ನೆಮ್ಮದಿಯಾಗಿ ತಿನ್ಬೋದಿತ್ತು. ಇಲ್ಲಿ ಫುಟ್ಪಾತು, ಇವ್ರು ರೆಂಟ್ ಕಟ್ಟಂಗಿಲ್ಲ. ಫುಟ್ಪಾತಲ್ಲಿ ಇಷ್ಟು ಕಾಸ್ಟ್ ತಗೊಳ್ಳೋದು ಅನ್ಯಾಯ. ನ್ಯಾಯನಾ? ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಹೋಗ್ಲಿ, 50 ರೂಪಾಯಿ ಇಸ್ಕೊಂಡ್ರೆ ಪಕ್ಕ ಹೇಳ್ತೀನಿ ಗುರು, 50 ರೂಪಾಯಿಗಂತೂ ಮೋಸ ಇಲ್ಲ. 50 ರೂಪಾಯಿ ಹೊಟ್ಟೆ ತುಂಬಿತು, ಸೊ ಮೋಸ ಇಲ್ಲ. ಬಟ್ ನನಗನ್ಸಿದ್ದು ನಾನು ಹೇಳಿದ್ದೀನಿ. ಸೊ ನೀವೇನಂತೀರ? ಸೊ ಯಾರಾದರೂ ಟ್ರೈ ಮಾಡಿರೋರು ಅಥವಾ ಟ್ರೈ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಹೇಳಿ. ನಮ್ಮ ರ್ಯಾಪಿಡೋ ಪೋಟ್ರ್ ಮೇಡಮ್ ಪಿಕಪ್ ಹತ್ರ ಇದ್ದೀನಿ. ಆಮೇಲೆ ಶ್ರೀ ಸಾಯಿ ತೇಜ ಜೆಂಟ್ಸ್ PG ಇದೆಯಲ್ಲ, ಅಲ್ಲಿದ್ದೀನಿ ನಾನು. ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಸೊ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ಗೆ ಕಾಲ್ ಮಾಡೋಣ. ಸೊ ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಅಷ್ಟೇ. ಈ ಥರ ರೋಡ್ ಕ್ರಾಸ್ ಮಾಡುವಾಗ ಒಂಚೂರು ನೋಡ್ಕೊಂಡು ರೋಡ್ ಕ್ರಾಸ್ ಮಾಡಿ. ಬಿಕಾಸ್ ಆಫ್ ಜಾಸ್ತಿ ಡೇಂಜರ್ ಅಂದರೆ ಇದ್ದೇ ಜಾಗಗಳಲ್ಲಿ. ಹಲೋ ಸರ್, ಪೋಟರ್ ಸರ್, ಡ್ರಾಪ್ ಹತ್ರ ಇದ್ದೀನಿ. ಓಕೆ, 426/1 ಅಲ್ಲೇ ಇದ್ದೀನಿ. ಕಟ್ಟೆ ಮಾಡಿದ್ರು ಕಸ್ಟಮರ್.
ಓಕೆ, ಪೇಮೆಂಟು ಸರ್? ಒಂದು ನಿಮಿಷ ಸರ್ ಹೇಳ್ತೀನಿ ಸರ್. 60 ರೂಪಾಯಿ ಸರ್, 60. ಹಾಂ, ಇದೇ ನಂಬರ್ ಸರ್. ಕಾರ್ ಮೇಲೆ ಇಡ್ಲಾ? ಓಕೆ ಸರ್. ಓಕೆ ಸರ್. ಸೊ ಬಸ್ ಇವತ್ತಿನ 2ನೇ ಆರ್ಡ್ರನ್ನ ಡ್ರಾಪ್ ಮಾಡಿದೆ. ಸೊ ಇವತ್ತು ನಾನು ಲೋಕಲ್ ಆರ್ಡ್ರೇ ಹೊಡಿತೀನಿ. ಬಿಕಾಸ್ ಯಾಕಂದರೆ ಒಂದು 12:30ವರೆಗೆ ಒಂದು ಮೀಟಿಂಗ್ ಐತೆ, ಒಂದು ಸ್ವಲ್ಪ ಕೆಲಸ ಐತೆ, ಅದಕ್ಕೆ ಹೋಗಬೇಕು. ಅದು ಎಲ್ಲಿರೋದು ಅಂತಂದರೆ ಸಾಕರ್ ನಗರ ಸುತ್ತ ಅಲ್ಲೇ ಇರೋದು. ಸೊ ಅದಕ್ಕೆ ಇಲ್ಲೇ ಲೋಕಲ್ ಆರ್ಡ್ರ್ಗಳೇ ಹೊಡಿತೀನಿ. ಮತ್ತು ಲಾಂಗ್ ಹೋಗ್ಬಿಟ್ಟು ಮತ್ತೆ ಟೈಮ್ಗೆ ಬರೋಕ್ಕಾಗಲಿಲ್ಲ, ಅವಾಗ ಬೇಕಾರಾಗ್ಬಿಡ್ತೀವಿ. ಟೈಮ್ ಸೆನ್ಸ್ ಇಲ್ಲ ಅದು ಇದು ಅಂತ ಸುಮ್ಮನೆ ಒಬ್ರ ಹತ್ರ ಅನ್ಸ್ಕೊಳ್ಳೋದಕ್ಕಿಂತ ಒಂದು 10 ರೂಪಾಯಿ ಕಮ್ಮಿ ದುಡಿದ್ರೂ ಲೋಕಲಲ್ಲೇ ಇರೋದು ಬೆಟರು. ಅದಕ್ಕೆ ಅಂತ ಲೋಕಲಲ್ಲೇ ಹೊಡಿತೀನಿ. ಹಿಡ್ಕೊಂಡು ಹೋಗಲ್ಲ. ಅಯ್ಯೋ, ಹಿಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೊಡೋಯ್ತಾ. ಗಾಡಿ ಯೂಟರ್ನ್ ಮಾಡ್ಕೊತಿದ್ದೆ ಕಣೆಲಿ ಚಿನ್ನ. ಗಾಡಿ ಕೆಟ್ಟು ನಿಂತಿರೋ ಹಿಂದೆ ಗಾಡಿಯಲ್ಲಿ ನಾನು ಹೋಗುತ್ತೆ ಅಂತ ನಿಂತ್ಕೊಂಡು. ಮ್ಯಾಮ್ ಕೇಳಿಸ್ತಿದ್ಯಾ ಮೇಡಮ್? ಇಲ್ಲೇ ರಿಲಯನ್ಸ್ ಡಿಜಿಟಲ್ ಇದೆಯಲ್ಲ, ಅದ್ರ ಮುಂದೆನೇ ಇದ್ದೀನಿ ಮೇಡಮ್. ಮ್ಯಾಮ್ ಒಂಚೂರು ಕೆಳಗಡೆ ಬರೋಕ್ಕಾಗಲ್ವಾ? ಅಲ್ಲೂ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕು, ಮತ್ತು ಇಲ್ಲಿ ಪಾರ್ಕಿಂಗ್ ಬೇರೆ ಇಲ್ಲ, ಎಲ್ಲ ಫುಲ್ ಆಗ್ಬಿಡು. ಒಂದು ನಿಮಿಷ ಹಂಗೆ ಲೈನಲ್ಲಿರಿ ಮೇಡಮ್. ಪೇಮೆಂಟು? ಥ್ಯಾಂಕ್ ಯು. ಸೊ ಬೈಸ್, ರೀಸೆಂಟಾಗಿ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ನಾನು ಬೇಕಾದ್ರೆ ನನ್ನ ಹತ್ರ ವೀಡಿಯೋ ಫುಟೇಜ್ ಇದ್ದರೆ ಹಾಕ್ತೀನಿ, ಇಲ್ಲ ಅಂತಂದರೆ ಸೊ ಇದು ಆಲ್ಮೋಸ್ಟ್ ಎಲ್ಲ ಡೆಲಿವರಿ ಬಾಯ್ಸು ಒಂದಲ್ಲ ಒಂದು ಟೈಮ್ ಅಥವಾ ಕೆಲವರು ಈ ಒಂದು ಫೇಸ್ನ ನೋಡಿರ್ತಾರಂತ ಅನ್ಕೊತೀನಿ. ಏನಂತಂದರೆ ಕೆಲವು ಅಪಾರ್ಟ್ಮೆಂಟ್ಗಳ ಹತ್ರ ಆರ್ಡ್ರನ್ನ ತೊಗೊಂಡೋಗಿ ಹೋದಾಗ ಅಲ್ಲಿ ಲಿಫ್ಟ್ಗಳಲ್ಲಿ ಅಲೋನೇ ಮಾಡಲ್ಲ ಗುರು. ಪ್ಯಾಸೆಂಜರ್ ಲಿಫ್ಟಲ್ಲಿ, ಸರ್ವಿಸ್ ಲಿಫ್ಟಲ್ಲಿ ಹೋಗಿ ಅಂತಾರೆ. ಆ ಸರ್ವಿಸ್ ಲಿಫ್ಟಲ್ಲಿ ಪ್ರಾಬ್ಲಮ್ ಏನಂತಂದರೆ ಗುರು, ನಮಗೆ ಯಾವ ಲಿಫ್ಟಲ್ಲಾದರೂ ನಾವು ಹೋಗ್ತೀವಿ, ನಮಗೇನು ಗುರು, ನಾವೇನು ಸಂಸಾರ ಮಾಡ್ತೀವ, ಬಂದ್ವಾ ಕೊಟ್ವಾ ಹೋದ್ವಾ ಅಷ್ಟೇ ನಮ್ಮ ಕೆಲಸ. ಬಟ್ ನಮಗೆ ಏನು ಪ್ರಾಬ್ಲಮ್ ಅಂತಂದರೆ ಸರ್ವಿಸ್ ಲಿಫ್ಟು ಬರೋದು ಲೇಟು. ಒಂದು ಸರಿ ಮೇಲೆ ಹೋಗೈತೆ ಅಂದರೆ ಕೆಳಗಡೆ ಬರೋ ಅಷ್ಟೇ ಲೇಟ್, ಸಿಕ್ಕಾಬಟ್ಟೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಈ ಕಡೆ ಪ್ಯಾಸೆಂಜರ್ ಲಿಫ್ಟ್ ಗ್ರೌಂಡ್ ಫ್ಲೋರಲ್ಲೇ ಇರುತ್ತೆ, ಆದರೂ ಹೋಗೋಕ್ಕೆ ಬಿಡೋಲ್ಲ ನಮಗೆ. ಸೊ ಸರ್ವಿಸ್ ಲಿಫ್ಟಲ್ಲೇ ಹೋಗಿ ಅಂತಾರೆ. ಸೊ ಯಾಕೆ ಈ ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸುಮಾರು ಕಡೆ ನಾನು ಈ ಥರ ಎಕ್ಸ್ಪೀರಿಯೆನ್ಸ್ನ ಮಾಡಿದ್ದೀನಿ. ನಿನ್ನೆ ಯಲಹಂಕ ಮದರ್ ಡೈರಿ ಹತ್ರ ಒಂದು ಅಪಾರ್ಟ್ಮೆಂಟಲ್ಲಿ ನಮ್ಮ ಬ್ರದರ್ಗೊಬ್ರಿಗೆ ಇದೇ ಥರನೇ ಆಗಿದೆ. ಪಾಪ ಅವ್ರು ಮೆಡಿಸಿನ್ ಡೆಲಿವರಿ ಮಾಡೋಕ್ಕೆ ಹೋಗಿರ್ತಾರೆ, ಅವ್ರಿಗೆ ಸರ್ವಿಸ್ ಲಿಫ್ಟಲ್ಲಿ ಹೋಗಿ ಅಂತಾರೆ. ಮೆಡಿಸನ್ ಹೋಗೋರು ಬೇರೆ ಏನೂ ಅಲ್ಲ, ಮೆಡಿಸನ್ ಡೆಲಿವರಿ ಮಾಡೋಕ್ಕೆ ಹೋದಾಗ ನೀನು ಸರ್ವಿಸ್ ಲಿಫ್ಟಲ್ಲಿ ಹೋಗಿ ಅಂದರೆ ಅವ್ರು ಏನು ಎಮರ್ಜೆನ್ಸಿ ಇರ್ತಾರೆ ಕಸ್ಟಮರ್ಸು, ಯಾರಿಗೆ ಗೊತ್ತು? ಬಿಕಾಸ್ ಆಫ್ ಏನು ಮೆಡಿಸನ್, ಏನು ಎಮರ್ಜೆನ್ಸಿ ಮೆಡಿಸನ್ ನಮಗೂ ಗೊತ್ತಿಲ್ವಲ್ಲ. ಸೊ ಪ್ಯಾಸೆಂಜರ್ ಲಿಫ್ಟಲ್ಲಿ ಹೋಗ್ತೀವಿ ಅಂದರೆ ಇಲ್ಲ, ಡೆಲಿವರಿ ಬಾಯ್ಸ್ಗೆ ಅಲೋ ಇಲ್ಲ ಸರ್. ಏನು ನಾವು ಮನುಷ್ಯರೇ, ನಾವೇನು ಬೇರೆ ಇದರಿಂದ ಬಂದಿಲ್ಲ. ನಮ್ಮ ಕೆಲಸ ಬಂದ್ವಾ ಕೊಟ್ಟು ಓಕೆ. ರೆಸಿಡೆನ್ಸಿಯಲ್ಲಿರೋರಿಗೆ ಒಂದು ಪ್ರಾಬ್ಲಮ್ ಆಗುತ್ತೋ ಇಲ್ಲ, ಫರ್ದರ್ ನಮ್ಮಲ್ಲಿ ಒಂದಷ್ಟು ಕಚಡ, ನನ್ನ ಮಗಳು ಕಚಡ ಕೆಲಸಗಳು ಮಾಡೋದ್ರಿಂದನೋ ಏನೋ ಬಿಡೋಲ್ಲ, ಓಕೆ. ಬಟ್ ಸರ್ವಿಸ್ ಲಿಫ್ಟ್ ಅವೈಲೇಬಿಲಿಟಿ ಕರೆಕ್ಟಾಗಿ ಇಲ್ಲ ಅಂದಾಗ, ಟೈಮ್ ಲೇಟ್ ಆಗ್ತಿದೆ ಅಂದಾಗ ಅಟ್ಲೀಸ್ಟ್ ಕಳಿಸ್ಕೊಡ್ಬೇಕು ತಾನೆ. ಸೊ ಹೋಗಲಿ, ಮೆಡಿಸಿನ್ ಗುರು ಅವರು ತಗೊಂಡೋಗಿರೋದು ಅದನ್ನು ಇದು ಮಾಡ್ತಾರೆ. ಕೆಲವು ಕಡೆ ಡೆಲಿವರಿ ಬಾಯ್ಸ್ಗೆ ಅಪಾರ್ಟ್ಮೆಂಟ್ಗಳಲ್ಲೂ ಅಲೋನೇ ಮಾಡಲ್ಲ. ಸೊ ಅದಾದಮೇಲೆ ಈಗ ಕೆಲವ್ರು ಅನ್ಕೊಬೋದು, ನಿಮ್ಗೆ ಅಲೋ ಮಾಡಿಲ್ಲ ಅಂದರೆ ಏನು, ಕಸ್ಟಮರ್ನೇ ಕಸ್ಟಮರ್ ಕೊಟ್ಟು ಕಳಿಸಿ ಅಂತ. ನಮಗೆ ಪ್ರಾಬ್ಲಮ್ ಎಲ್ಲಿ ಅಂತಂದರೆ, ನಾವು ಒಂದು ಆರ್ಡ್ರನ್ನ ತೊಗೊಂಡು ಡ್ರಾಪ್ ಲೊಕೇಶನ್ ಹತ್ರ ಹೋಗಿ ಕಸ್ಟಮರ್ಗೆ ಕಾಲ್ ಮಾಡಿದ್ರೆ ಕಸ್ಟಮರ್ ಕೆಳಗಡೆ ಬಂದು ತೊಗೊಂಡು ಹೋಗೋಷ್ಟಕ್ಕೆ 15-20 ನಿಮಿಷ ಟೈಮ್ ವೇಸ್ಟ್ ಆಗಿಬಿಡುತ್ತೆ, ಸರಿನಾ? ಆ 15-20 ನಿಮಿಷ ನಮಗೆ ಎಷ್ಟು ವ್ಯಾಲ್ಯೂ ನಮಗೆ ಮಾತ್ರ ಗೊತ್ತು. ಬಿಕಾಸ್ ಆಫ್ ಇನ್ ದ ಲಾಸ್ಟ್ ಮೂಮೆಂಟಲ್ಲಿ ನಮಗೇನಾದರೂ 15-10 ನಿಮಿಷದಲ್ಲಿ ಆರ್ಡ್ರ್ಗಳು ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ನಮಗೆ ಇನ್ಸೆಂಟಿವ್ ಏನೇ ಬರೋಲ್ಲ. ಸೊ ನಮ್ಮ ಪ್ರಾಬ್ಲಮ್ಗಳು ನಮಗೆ ಮಾತ್ರ ಗೊತ್ತಿರ್ತದೆ, ಓಕೆನಾ? ಸೊ ಅದನ್ನು ನಾವು ಕಸ್ಟಮರ್ಸ್ಗೂ ಕನ್ವೆ ಮಾಡೋಕ್ಕೂ ಆಗೋಲ್ಲ, ಕಂಪ್ನಿಯವರು ಅರ್ಥನೂ ಮಾಡ್ಕೊಳ್ಳಲ್ಲ, ಓಕೆ. ಕೆಲವು ಕಡೆ ಈ ರೀತಿ ಮಾಡೋದ್ರಿಂದ ನಮಗೆ ಈಗ ಏನಿಲ್ಲ, ಈ ಥರ ಮಾಡೋದ್ರಿಂದ ದಿನಕ್ಕೆ ಒಂದು ಆರ್ಡ್ರ್ ಅಲ್ಲಿ ಬಿದ್ದರು ಅಂದರೂ ಕೂಡ ನಮ್ಮ ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ ಅಲ್ವಾ? ಸೊ ಪ್ಲೀಸ್, ನನಗೆ ಗೊತ್ತಿರೋ ಪ್ರಕಾರ ಇದು ನನಗಂತೂ ನಾನ್ ಸೆನ್ಸ್ ಅನಿಸುತ್ತೆ ಗುರು, ಓಕೆನಾ? ಅಂದರೆ ಅಲ್ಲಿನ ಜನಕ್ಕೆ ಒಂಥರ ನೋಡೋದು, ನಮಗೆ ಒಂಥರ ನೋಡೋದು. ಯಾಕೆ ಸರ್ವಿಸ್ ಲಿಫ್ಟ್ ಅಂದರೆ ಈಗ ನಾವೇನಾದರೂ ದೊಡ್ಡ ಐಟಮ್ನ ತೊಗೊಂಡು ಹೋಗ್ತಾ ಇದ್ದೀವಿ ಏನೋ ಅಂದರೆ ಅದು ಒಂದು ನಾವು ಜನರೇ ಗುರು. ಯಾಕೆ ಜನರೇ? ನಾವು ಫುಡ್ಡು ಮತ್ತು ಮೆಡಿಸನ್ ಇದೆಲ್ಲ ನಾವು ಎಮರ್ಜೆನ್ಸಿ ಕೊಟ್ಟು ಹೋಗ್ತಾ ಇರ್ತೀವಿ, ನಾವೇನು ಅಲ್ಲೇ ಇರ್ತೀವ? ಇನ್ ಕೇಸ್ ಅಲ್ಲಿ ಗಲೀಜು ಮಾಡೋಂಥ ಕಚಡ ಕೆಲವು ನನ್ನ ಮಕ್ಳು ಇರ್ತಾರೆ, ಹಿಡಿದು ಹೊಡೀರಿ ಅಂತ, ಬುಡಕ್ಕೆ ಹೊಡೀರಿ ಅವ್ರಿಗೆ, ಯಾರು ಬೇಡ ಅಂದರು. ತಪ್ಪು ಮಾಡಿದ್ರೆ ಯಾರೇ ಆಡಿದ್ರು ತಪ್ಪೇನೆ. ಸೊ ಪ್ಲೀಸ್, ಅದು ಏನು ನನಗೆ ಗೊತ್ತಾಗೋದೇ ಇಲ್ಲ. ಕೆಲವು ಕಡೆ ಓಕೆ, ನಮಗೆ ಸರ್ವಿಸ್ ಲಿಫ್ಟು ಅವೈಲೇಬಿಲಿಟಿ ಕರೆಕ್ಟಾಗಿ ಟೈಮ್ ಟು ಟೈಮ್ ಇದ್ದರೆ ನಮಗೇನು ತೊಂದರೆ ಇಲ್ಲಪ್ಪ, ನಮಗೇನು ನಾವು ಏನು ಪ್ರಶ್ನೆ ಮಾಡೋ ಅವಶ್ಯಕತೆನೂ ನಮಗಿಲ್ಲ. ಎಷ್ಟೋ ಕಡೆ ಆರಾಮಾಗಿ ಆ ಥರ ಇದೆ. ಸೊ ಅಲ್ಲೆಲ್ಲ ನಾವು ಪ್ರಶ್ನೆನೇ ಮಾಡಲ್ಲ, ನಮ್ಮ ಪಟ್ಟು ನಾವು ಕೊಟ್ಟಿವಿ ಹೋಯ್ತಾ ಇರ್ತೀವಿ.
ನಾನು ಕಂಡಿರೋಂಥ ಪ್ರಾಬ್ಲಮ್ ಇದನ್ನು ಎಷ್ಟು ಜನ ಫೇಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಬಿಕಾಸ್ ಆಫ್ ಈಗ ನಾನು ವೀಡಿಯೋ ಮಾಡೋದ್ರಿಂದ ಒಂದು ಅಷ್ಟು ಜನ ಅನ್ಕೊಳ್ಳೋದು ಏನಂತಂದರೆ ಪ್ರಪಂಚದಲ್ಲಿ ದೇಶದಲ್ಲಿ ಯಾವನಿಗೂ ಇಲ್ದಿರೋ ಪ್ರಾಬ್ಲಮ್ ಇವನೊಬ್ಬನಿಗೆ ಅಂತ ಒಂದಷ್ಟು ಜನ ನನ್ನ ಬೈಕ್ ಅಂತಾರೆ. ಸೊ ನನಗೆ ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ಏನು ಹೇಳ್ಬೇಕು ಗೊತ್ತಾಗಲ್ಲ. ನನ್ನ ಮಕ್ಳಿಗೆ ಇನ್ನೇನು ಕೀಳೋ ಕೆಲಸ ಇರೋಲ್ಲ. ಕೀಳೋ ಕೆಲಸ ಇದ್ದರೆ ಬಂದು ನಮ್ಮ ಮನೇಲಿ ಪಾತ್ರದ ತೊಲ್ಬಿಟ್ಟು ಹೋಗಿ. ಯಾಕಂತಂದರೆ ಆ ಬ್ಯಾಡ್ ಕಮೆಂಟ್ಗಳು ಹಾಕ್ತಿರಲ್ಲ, ಸ್ವಲ್ಪ ಲಾಜಿಕ್ ಆದರೂ ಹಾಕಿ ಲಾಜಿಕ್ ಇಲ್ದಿರ ಬೈಬೇಕು ನನಗೋಸ್ಕರ ಏನಂದರೆ ಅದನ್ನು ಬೈಯೋದಲ್ಲ. ಬೈರಿ, ಪರವಾಗಿಲ್ಲ, ಐ ಟೇಕೆನ್. ತಪ್ಪು ಮಾಡಿದಾಗ ಬೈರಿ. ಅದನ್ನು ಬಿಟ್ಟು ಸುಮ್ಮನೆ ಏನೇನೋ ವಿಚಾರಗಳಿಗೆ ಬೈದ್ಬಿಟ್ರೆ ಎಲ್ಲೆಲ್ಲೋ ಮಕ್ಕಳು ಹಿಡ್ದೋಗುತ್ತೆ. ಸೊ ಅದಕ್ಕೆ ಗೈಸ್, ನೀವೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ನೀವು ಹಾಂ, ಅದೇನು ಅಲ್ಲೇ ಹೋಗಿ ಮಾಡಿ ಅಂದಿದ್ರೆ ಅಲ್ಲೇ ಹೋಗಿ ಮಾಡ್ತಿದ್ವಲ್ಲ ಅಣ್ಣ. 4112 ಫಸ್ಟ್ ಟೈಮ್. ಅಣ್ಣ ಹೆಂಗೆ ಹೋಗ್ಬೇಕು? ಡೌನು ಅಪ್ಪು ಡೌನಲ್ಲಿ. ಓಕೆ ಓಕೆ. ಈ ಅಪಾರ್ಟ್ಮೆಂಟ್ಗಳ ಹತ್ರ ಹೋಗಬೇಕು ಅಂದರೆ ಬೇಜಾರು ಏನಂತಂದರೆ ಎಲ್ಲೋ ಟವರ್ ಇರ್ತದೆ, ಬಟ್ ಲೊಕೇಶನ್ ಬಂದು ಎಂಡ್ ಆಗೋದು ಬಂದು ಮೈನ್ ಗೇಟ್ ಹತ್ರ. ಸೊ ಒಳಗಡೆ ಒಂದು 1 ಕಿಲೋಮೀಟರ್ ಸುತ್ತಾಡ್ಬಿಡ್ತೀವಿ, ಅದಕ್ಕೆ ವ್ಯಾಲ್ಯೂವೇ ಇಲ್ಲ. ಟವರ್ 2, ಟವರ್ 4 ಇದೆ ಅನಿಸುತ್ತೆ. 4112 ಸೆಕ್ಯೂರಿಟಿ ಭಯ್ಯ. 4112 हाँ वो बोल दिया डाउन अप डाउन. हाँ 4112 ಥರ ಯಾಕೆ ಥರ ಇಲ್ಲಿ ಕೆಲಸ ಮಾಡೋರಿಗೆ ಪ್ರಾಪರಾಗಿ ಡೀಟೇಲ್ ಗೊತ್ತಿರಲ್ಲ ಅವ್ರಿಗೆ ಎಲ್ಲಿ ಏನು ಅಂತ. ಅವ್ನು ನೋಡಿದ್ರೆ ಅಲ್ಲಂತಾನೆ, ಇಲ್ಲಿ ನೋಡಿದ್ರೆ ಇಲ್ಲಂತಾನೆ. ಟವರ್ 3, ಟವರ್ 4 ಭಯ ಪಾರ್ಕಿಂಗ್. ಈ ಆರ್ಡ್ರನ್ನ ಹೋಗಿ ಡ್ರಾಪ್ ಮಾಡಿ ಕೆಳಗಡೆ ಮತ್ತೆ ಬರೋಷ್ಗೆ ನೋಡ್ಕೊಳ್ಳಿ ಟೈಮು. ಈಗ 4 ಗಂಟೆಗೆ ನಾನು ಅಪಾರ್ಟ್ಮೆಂಟ್ ಎಂಟ್ರಿ ಗೇಟ್ ಹತ್ರ ಎಂಟ್ರಿ ಆಗೋಷ್ಟಿಗೆ 4 ನಿಮಿಷ ಇತ್ತು. ಹೋಗಿ ಡ್ರಾಪ್ ಮಾಡಿ ಬರೋಷ್ಟಿಗೆ ಮಿನಿಮಮ್ಮು 15ರಿಂದ 20 ನಿಮಿಷ ಆಗ್ಬಿಡುತ್ತೆ. ಈ ಅಪಾರ್ಟ್ಮೆಂಟ್ಗಳಿಗೆ ಪಿಕಪ್ ಆ್ಯಂಡ್ ಡ್ರಾಪ್ ಇದ್ದರೆ ಇದೇ ಪ್ರಾಬ್ಲಮ್. ವಿಂಗ್ 1 4 12th ಫ್ಲೋರ್ ಅನ್ಕೊತೀನಿ. 4th ಟವರ್ ವಿಂಗ್ 1 12th ಫ್ಲೋರ್. 12th ಫ್ಲೋರಾ ಫಸ್ಟ್ ಫ್ಲೋರಾ ಗೊತ್ತಿಲ್ಲ. ಫಸ್ಟ್ ಫ್ಲೋರ್ ಒಂದು ಪ್ರೆಸ್ ಮಾಡಿರ್ತೀನಿ. ಇಲ್ಲಿ ಮೆನ್ಷನ್ ಮಾಡಬೇಕಪ್ಪ, ಹೆಂಗೆ ಗೊತ್ತಾಗುತ್ತೆ ನಮಗೆ. 4112 40 ಅಂತಿದೆ. ಸೊ 12th ಫ್ಲೋರ್. A few minutes later. ಮ್ಯಾಮ್ ಪೇಮೆಂಟ್ ಮ್ಯಾಮ್ ಪೆಂಡಿಂಗ್. ಹಾಂ ಓಕೆ. ರ್ಯಾಪಿಡೋ ಬಾ ಭಯ್ಯ, ಎತ್ತಾಕೊಂಡು ಹೋಗೋದೆ. ಹಾಂ ಮಂಜುನಾಥ್ OTP ಬೋಲೋ. 492 ಊಟ ಮಾಡೋಣ ಅಂತ. ಎಲ್ಲಿದೆಯಾ ಭಯ್ಯ? आवो ना, इससे भी जा सकते हैं. वो बोलो OTP. ये नंबर नहीं, OTP बोलो भाई, गाड़ी अलग है. हाँ OTP 82 हाँ 8286 हाँ. जस्ट मेरे को वापस भी उधर से आना है फटाफट. किधर से? वो जा रहा है उधर में ना, इधर ही है. हाँ 3 किलोमीटर 2 किलोमीटर है. वापस मशीन लेके वापस ऐसा इधर ही लेके आएगा. हाँ आओ आओ. ಸೊ ಗೈಸ್, ಇವ್ರನ್ನ ಕರ್ಕೊಂಡೋಗಿ ಅಲ್ಲಿಂದ ಮತ್ತೆ ಕರ್ಕೊಂಡು ಇಲ್ಲಿಗೆ ಬರಬೇಕಂತೆ. ಸೊ ಅದೇನು ಅಮೌಂಟ್ ಆಗಿದೆ 1-2 ಕೊಡ್ತಾರೆ. ಸೊ ಮೇ ಬಿ 60 ರೂಪಾಯಿ 70 ರೂಪಾಯಿ ಆಗಿತ್ತು. 150 ರೂಪಾಯಿ ಇಸ್ಕೊಂಡು ಅದಕ್ಕೆ ಹೋಗಿ ಕರ್ಕೊಂಡು ಬಂದೋದಕ್ಕೆ. ಬನ್ನಿ ಹೋಗೋಣ.